ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಎಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ನೋಡ್ತಿರುವುದು ಇದಕ್ಕೆ ಜವಿ ಗೋಧಿ ಅಂತಾರೆ. ಭಾಳ ಹಳೆ ಗೋಧಿ ಅಂದರೆ ಇದಕ್ಕೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಐತಿ ಈ ಗೋಧಿಗೆ. ಇದು ಒಂದು ಕಳೆದ ಕೆಲವೊಂದು ವರ್ಷಗಳಿಂದ ಇದನ್ನು ರೈತರು ಭಾಳ ಕಮ್ಮಿ ಬೆಳೆಯಕಂತಾರೆ. ಯಾಕಂದ್ರೆ ಇದು ಡಬಲ್ ಪ್ರೊಸೆಸಿಂಗ್ ಅಂದ್ರೆ ಎರಡು ರೀತಿ ಕೆಲಸವನ್ನ ತಗೊಳ್ಳೋದ್ರಿಂದ ಇದು ಯಾವ ರೀತಿ ಡಬಲ್ ಕೆಲಸ ತಗೋತೈತಪ್ಪ ಅಂದ್ರೆ ಒಂದ್ಸಲ ಸದಕನ ಅಥವಾ ಜವಿಯನ್ನು ಹೊಡಿಬೇಕು, ಆಮೇಲೆ ಅದರಿಂದ ಬರುವಂತ ಗೋಧಿಯನ್ನ ಏನೈತಿ ಹೊಳ್ಳಿ ರವೆ ಆಲಿ ಅಥವಾ ಬೀಸು ಮಾಡ್ಬೇಕಾಕೈತಿ. ಆದ ಕಾರಣ ಇದು ಎರಡು ರೀತಿ ಕೆಲಸ ಕೊಡೋದ್ರಿಂದ ನಿಧಾನವಾಗಿ ಕಂಪ್ನಿಗಳು ಏನೈತಿಲ್ಲ ಗೋಧಿ ಅಂದ್ರೆ ವಿದೇಶಿ ಗೋಧಿಯನ್ನ ಇಲ್ಲಿ ಭಾರತಕ್ಕೆ ಪರಿಚಯ ಇದರಿಂದ ಅದು ನೇರವಾಗಿ ಏನೈತಿ ಜ್ವಾಳದ ತರ ನೇರವಾಗಿ ಬೀಸೋದು ಮತ್ತು ಚಪಾತಿ ಮಾಡೋದು ಈ ತರ ಕಾರಣ ಇದನ್ನ ಬೆಳೆಯುವುದನ್ನು ಬಿಟ್ಟರು ಅವರು. ಯಾಕಂದ್ರೆ ಆ ಗೋಧಿ ಎಲ್ಲ ಅದು ಹೆಚ್ಚು ಗ್ಲೂಟಿನ್ ಅಂಶ ಮತ್ತು ಹೆಚ್ಚು ಶುಗರ್ ಅಂಶ ಹೊಂದಿರೋದ್ರಿಂದ ಅದು ನಾನಾ ರೋಗಗಳಿಗೆ ಮತ್ತು ಸಕ್ಕರೆ ಕಾಯಿಲೆ ಆಗಿರ್ಬೋದು, ಹಾರ್ಟ್ ಡಿಸೀಸ್ನಂಥ ಕಾಯಿಲೆಗಳನ್ನು ಅದು ತರುವುದರಿಂದ ರೈತ ಬಾಂಧವರು ಅಂಥ ಗೋಧಿಯನ್ನು ತಿನ್ನುವುದನ್ನು ಬಿಡಬೇಕು. ಇಂಥ ಏನೈತಿ ಜವಿ ಗೋಧಿ ಅಥವಾ ಜವಾರಿ ಗೋಧಿ ಈ ರೀತಿಯಾದ ನಮ್ಮ ದೇಶಿ ತಳಿಗಳ ಏನಿದ್ವಲ್ಲ ಗೋಧಿ ಅವು ಬೆಳೆಸಿ ಏನೈತಿ ತಮ್ಮ ಆಹಾರದಲ್ಲಿ ಅದನ್ನು ರೂಢಿಸ್ಕೊಳ್ಬೇಕಂತ ಈ ವಿಡಿಯೋ ಮೂಲಕ ನಾ ರೈತರಲ್ಲಿ ಕೇಳ್ಕೊತೀನಿ. ಇದು ಭಾಳ ಇಳುವರಿನೂ ಭಾಳ ಕೊಡ್ತೈತಿ ಇದು. ಮತ್ತು ಮಾರ್ಕೆಟ್ನೊಳಗೆ 80ರಿಂದ 100 ರೂಪಾಯಿ ಕೆಜಿ ನೀವು ಏನೈತಿ ಈ ಜವಿ ಗೋಧಿಯನ್ನು ಮಾರಬಹುದು. ಬೇಕಾದ್ರೆ ಹೋಗಿ ಮಾರ್ಕೆಟ್ನಲ್ಲಿ ನೀವು ಪರೀಕ್ಷೆ ಮಾಡ್ಬೋದು. ಈ ಗೋಧಿ 80ರಿಂದ 100 ರೂಪಾಯಿ ಏನೈತಿ ಗೋಧಿ ಬೆಲೆ ಐತಿ ಇದು ಜವಿ ಗೋಧಿ ಬೆಲೆ. ಇದು ರವಾ ಅಂದ್ರೆ ಈಗ ನಮ್ಮ ಕಡೆ ಏನೈತಿ ಸಜ್ಜಕ ಮತ್ತು ಉಪ್ಪಿಟ ಈ ರೀತಿಯಾಗಿ ಭಾಳ ಅತ್ಯುತ್ತಮ ಮತ್ತು ಭಾಳ ರುಚಿಕರವಾದ ಒಂದು ಅಡುಗೆ ಆಕೈತಿ ಈ ಜವಿ ಗೋಧಿಯಿಂದ. ಇದನ್ನ ತಿಂದವರಿಗೆ ಗೊತ್ತಾದ ವಿಲುಪ್ತ ಹೊಂದುತ್ತಿರುವಂಥ ದೇಶಿ ಬೀಜಗಳನ್ನು ಉಳಿಸ್ಕೋಬೇಕು ಮತ್ತು ಬೆಳೆಸಿ ತಮ್ಮ ಆಹಾರದಲ್ಲಿ ಏನೈತಿ ಇದೊಂದು ಆಹಾರವಾಗಿ ಅವ್ರೇನೈತಿ ರೂಢಿಸ್ಕೋಬೇಕು ಇಂಥ ಆಹಾರ ತಿನ್ನುವುದನ್ನು. ಮತ್ತು ಇದು ಅತ್ಯಂತ ಪೌಷ್ಟಿಕವಾದಂಥ ಒಂದು ಆಹಾರ ಇದು ಜವಿ ಗೋಧಿ. ಆದ ಕಾರಣ ಅಂದ್ರೆ ಕೆಲವೊಬ್ರು ರೈತರ ಬಳಿ ಇರ್ತಾವೆ, ನಾವು ವರ್ಷ ಸ್ವಲ್ಪ ಬೆಳಿತೇವೆ, ನಮ್ಮ ಮನೆಗೆ ಎಷ್ಟು ಆಗಷ್ಟು 4-5 ಕಟ್ಟ. ಇದು ಒಂದು ಎಕರೆಗೆ ಸುಮಾರು ಬೆಳಿತಿದ್ದೇವೆ ಒಂದು 15ರಿಂದ 20 ಕಟ್ಟ ತನೂ ಬೆಳಿಬಹುದು. ಅಂದ್ರೆ ನಾವು ಸ್ವಲ್ಪ ಹಾಕಿರ್ತೇವೆ, ಒಂದು ಅರ್ಧ ಬೀಗೆ ದಾಟು ನಮ್ದು 5-6 ಕಟ್ಟ ಹಾಕೈತಿತ್ತು. ಆದ ಕಾರಣ ರೈತರಾದವರು ಇಂಥ ಏನೈತಿ ನಮ್ಮ ಹಳೆ ಕಾಲದ ಬೆಳೆಗಳನ್ನು ಏನೈತಿ ತಮ್ಮ ಮನೆಗೆ ಆಗಷ್ಟು ಆದರೂ ಏನೈತಿ ಬೆಳ್ಕೊಂಡು ಅವರ ಆಹಾರದಲ್ಲಿ ರೂಢಿಸ್ಕೋಬೇಕು. ಮತ್ತು ಇದರಲ್ಲಿ ಶುಗರ್ ಪ್ರಮಾಣ ಭಾಳಷ್ಟು ಕಡಿಮೆ ಮತ್ತು ಗ್ಲೂಟಿನ್ ಅಂದ್ರೆ ಜಿಗಿಟ್ ಆಗಿರುವಂಥ ಒಂದು ಅಂಶ ಏನೈತಿ ಭಾಳ ಕಮ್ಮಿ ಅನ್ನೋಕೆ 0 ಇರ್ತೈತಿ. ಮತ್ತು ಏನೈತಿ ಶುಗರ್ ಪರ್ಸೆಂಟೇಜ್ ಏನೈತಿಲ್ಲ ಸಕ್ಕರೆ ಅಂಶ ಭಾಳ ಕಡಿಮೆ ಇರ್ತೈತಿ ಈ ಜವಿ ಗೋಧಿಯಲ್ಲಿ. ಡಬಲ್ ಪ್ರೊಸೆಸಿಂಗ್ ಆಕೈತಿ. ಆದ್ರೂ ಒಂದ್ಸಲ ಏನೈತಿ ಬೇಸಿಗೆಯಲ್ಲಿ ಬೇಸಿನ ಒಣಗಿಸಿ ಏನೈತಿ ಒಂದ್ಸಲ ಹೊಡ್ಕೊಂಬಂದು ಇಟ್ಬಿಟ್ಟು ಅಂದ್ರೆ ನಮ್ಮ ಗೋಧಿ ಯಾವ ಥರ ಇರ್ತೈತಿ ನಮ್ಮ ಮನ್ಯಾಗ ಆ ಥರ ಇದನ್ನ ಇಟ್ಕೊಂಡ್ ಬಿಡೋದು ಬೇಸಿಗೆ ಒಳಗೆ. ಬೇಕಂದ್ರೆ ರವೆ ಇಲ್ಲಾಂದ್ರೆ ಇದ್ರದ್ದೇ ಚಪಾತಿ ಭಾಳ ರುಚಿಕರ ಆದಂಥ ಒಂದು ಆಹಾರ ಇದರಿಂದ ತಯಾರಾಕೈತಿ. ವಿಶೇಷವಾಗಿ ಇದು ನಮ್ಮ ದೇಶಿ ಏನೈತಿಲ್ಲ ದೇಶಿ ತಳಿ ಇದು. ಇದನ್ನು ನಮ್ಮ ಉಳಿಸ್ಕೊಳ್ಳೋದು ಮತ್ತು ನಮ್ಮೆಲ್ಲರ ಇದು ಹೊಣೆ. ಆದ ಕಾರಣ ಎಲ್ಲ ರೈತ ಬಾಂಧವರು ಎಲ್ಲಿ ಬೀಜ ಸಿಗ್ತಾವೆ ಏನೈತಿ ಅವರನ್ನು ಸಂಪರ್ಕ ಮಾಡಿ ಸ್ವಲ್ಪ ಮೊದಲು ಒಂದು ಸುಲಿಗೆ ಅಷ್ಟು ಏನೈತಿ ಹಾಕಿ ಅದರದ್ದೇ ಬೀಜ ಏನೈತಿ ನಾವು ವರ್ಷ ಮಾಡ್ಕೊತ ಹೋದೇವು ಅಂದ್ರೆ ಇದನ್ನೇನು ಬೀಜ ಕೊಂಡು ಒಂದು ಏನೈತಿ ಅವಶ್ಯಕತೆ ಏನು ಬೀಳುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.